ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಕನ್ನಡ ನಾಡು ಕಲೆ ಸಂಸ್ಕೃತಿ ಚಟುವಟಿಕೆಗಳ ತವರಾಗಿದ್ದು ಸಾಕಷ್ಟು ಸಾಹಿತಿಗಳು, ಕವಿಗಳು, ಬರಹಗಾರರು ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಅಂತಹ ಕವಿಗಳ ಸಾಲಿನಲ್ಲಿ ನಮ್ಮ ತಾಲೂಕಿನ ಹೊದಿಗೆರೆ ಗ್ರಾಮದ ಎಚ್.ಎಸ್. ವೆಂಕಟೇಶ ಮೂರ್ತಿಗಳು ಸೇರಿರುವುದು ಒಂದು ಹೆಮ್ಮೆಯ ವಿಷಯ ಆಗಿದೆ ಅಂತೇಳಿ ಚನ್ನಗಿರಿ ಹಿರೇಮಠದ ಕೇದಾರಲಿಂಗ ಶಿವಶಾಂತವೀರ ಸ್ವಾಮೀಜಿಗಳು ಹೇಳಿದರು. ಶನಿವಾರ ಪಟ್ಟಣದ ಸರ್ಕಾರಿ ಬಾಲಿಕಾ ಪ್ರೌಢಶಾಲೆಯಲ್ಲಿ ಸಂಗೀತ, ಸಾಂಸ್ಕೃತಿಕ ಕಲಾ ಸೇವಾ ಅಭಿವೃದ್ಧಿ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಎಚ್.ಎಸ್.ವಿ ಅವರ ನುಡಿನಮನ ಸಂಗೀತ ಕಲಾ ಟ್ರಸ್ಟ್ನ ಉದ್ಘಾಟನೆ ಮತ್ತು ಗಾನ ಮಂಥನ ಎಂಬ ಕಾರ್ಯಕ್ರಮದ ಒಂದು ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು. ಹಾಗೆ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಜಯಪ್ಪನವರು ಉದ್ಘಾಟಿಸಿದರು. ಹಾಗೆಯೇ ಕಾರ್ಯಕ್ರಮದಲ್ಲಿ ಸಮಿತಿಯ ಗೌರವಾಧ್ಯಕ್ಷರಾದಂತಹ ತಿಪ್ಪೇಸ್ವಾಮಿ, ಹಾಗೆಯೇ ಉಪಾಧ್ಯಕ್ಷರಾದಂಥ ಜಿ ಚಿನ್ನಸ್ವಾಮಿ, ಹಾಗೆಯೇ ಪ್ರಧಾನ ಕಾರ್ಯದರ್ಶಿ ಆದಂತಹ ಎಂ ಅಣ್ಣೋಜರಾವು, ಹಾಗೆಯೇ ಸಮಿತಿಯ ಅಧ್ಯಕ್ಷರಾದಂತಹ ನಟರಾಜ ರಾಯ್ಕರ್, ಸಹ ಕಾರ್ಯದರ್ಶಿ ಮೋಹನ್ ಶಾಸ್ತ್ರಿ, ಖಜಾಂಚಿ ಚೈತ್ರಾ ಸುನೀಲ್, ಸದಸ್ಯರಾದ ಡಾಕ್ಟರ್ ನಮಿತಾ ಸತೀಶ್, ರೂಪಶ್ರೀ, ನಟರಾಜ್, ಸೀತಾಲಕ್ಷ್ಮಿ, ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಚನ್ನಗಿರಿ ಇವರ ನಿಮ್ಮೆಲ್ಲರಿಗೂ ಅತ್ಯಂತ ಸಂತೋಷವನ್ನು ತಂದುಕೊಂಡಿದೆ. ಹಾಗೆಯೇ ನಮ್ಮ ಮುಖ್ಯ ಶಿಕ್ಷಕರಾದ ಬಾಬು ಸರ್ ಅವರು ಕೂಡ ಕ್ಷೇತ್ರ ಬಾಬು ಸರ್ ಅವರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಜಯಪ್ಪ ಸರ್ ಇವರುಗಳ ಅನನ್ಯ ಪ್ರೀತಿ ಸಹಕಾರದ ಮೇರೆಗೆ ಮೊಟ್ಟಮೊದಲ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಆರಂಭಿಸುವ ನಿರ್ಧಾರವಾಯಿತು. ವಿವಿಧ ಕ್ಷೇತ್ರದ ಕಲಾವಿದರುಗಳನ್ನು ಹೊಂದಿರುವ ನಮ್ಮ ಟ್ರಸ್ಟ್ ಎಲ್ಲ ಸದಸ್ಯರುಗಳ ಶ್ರಮ ಮತ್ತು ಆಸಕ್ತಿಯ ಜೊತೆಗೆ ಹಲವಾರು ಕನಸುಗಳನ್ನು ಕಟ್ಟಿಕೊಂಡಿದ್ದೇವೆ. ಅವುಗಳಲ್ಲಿ ಮೊದಲನೆಯದು ನಮ್ಮ ಚನ್ನಗಿರಿಯ ನಾಗರಿಕರು, ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರಿರುವ ಆಸಕ್ತಿಗಳನ್ನು ಪ್ರೋತ್ಸಾಹಗೊಂಡು ಬೆಳಕಿಗೆ ತರುವುದು. ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ವಿಭಿನ್ನ ರೀತಿಯ ಕಲಾತ್ಮಕ ಸ್ಪರ್ಧೆಗಳನ್ನು ಕೊಟ್ಟು ಕಲೆ ಮತ್ತು ಕಲಾವಿದರನ್ನು ಹಿಕ್ಕಿ ತೆಗೆಯುವ ಕೆಲಸ ಕಟ್ಟಿಕೊಂಡಿದ್ದೇವೆ. ಇಂತಹ ಸತ್ಯಾರಿಕೆ ಸಾಹಿತ್ಯ ಲೋಕದ ಬುನಾದಿಯಂತೆಯೇ ಇದ್ದ ಖ್ಯಾತಿ ಸಾಹಿತಿಗಳಾದ ನಮ್ಮ ತಾಲೂಕಿನ ಹೊದಿಗೆರೆಯಾದ ಡಾಕ್ಟರ್ ಎಚ್.ಎಸ್. ವೆಂಕಟೇಶ ಮೂರ್ತಿಗಳವರ ನುಡಿನಮನಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಮುಂದುವರಿಸಲು ಆಶಿಸುತ್ತಿದ್ದೇನೆ. ಕಾರಣ ಹೇಳಿ ಯಾರಾದರೂ ಹೇಳ್ತೀರಾ ಯಾಕೆ ಅಂತ ಹೇಳಿ ನೋಡಿ. ಡಾಕ್ಟರ್ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ಇದೇ ತಾಲೂಕಿನವರು. 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂತಹ ಮಹಾನ್ ವ್ಯಕ್ತಿ. ಇವತ್ತು ಅವ್ರ ಬಗ್ಗೆ ನುಡಿ ನಮನ ಮತ್ತು ಒಂದು ಟ್ರಸ್ಟನ್ನು ಉದ್ಘಾಟನೆ ಹಮ್ಮಿಕೊಳ್ಳಲಾಗಿದೆ. ಬಹಳ ಪ್ರಮುಖವಾಗಿ ಇಂಥ ಸಾಹಿತಿಗಳು ಇಂಥ ಹಳ್ಳಿಗಳಲ್ಲೇ ಹುಟ್ಟಿ ಎಷ್ಟು ಮೇರು ಮಟ್ಟದ ಸಾಧನೆ ಮಾಡಿದ್ದಾರೆ. ಇವರು ನಮಗೆ ಪ್ರೇರಣೆಯಾಗಿದ್ದಾರೆ, ಸ್ಫೂರ್ತಿಯಾಗಿದ್ದಾರೆ. ಮಕ್ಕಳು ಪಠ್ಯದಲ್ಲಿ ಇವ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡ್ತಾನೆ. ನಾವು ಯಾಕೆ ಇವತ್ತು ಶಾಲೆಯಲ್ಲೇ ಮಾಡ್ತಾ ಇದ್ವಿ, ಬೇರೆ ಯಾವಾಗೂ ಬಹಿರಂಗವಾಗಿ ಒಂದು ಯಾವುದಾದ್ರು ವೇದಿಕೆಯಲ್ಲಿ ಮಾಡ್ಬೋದಾಗಿದೆ. ಮಕ್ಕಳಿಗೆ ಕಲೆ, ಸಾಹಿತ್ಯ, ನಾಟಕ, ಅಭಿನಯದ ಬಗ್ಗೆ ಅಭಿರುಚಿ ಬರಬೇಕು. ನೀವು ಮುಂದೆ ಒಳ್ಳೆ ವ್ಯಕ್ತಿಗಳಾಗಬೇಕಂದ್ರೆ ಬರೀ ಓದಿ ಅಂಕಗಳನ್ನು ಗಳಿಸಿದ್ರೆ ಮಾತ್ರ ನಿಮಗೆ ಯಾರು ಒಳ್ಳೆ ವ್ಯಕ್ತಿ ಅಂತ ಕರೆಯೋದಿಲ್ಲ. ರ್ಯಾಂಕ್ ಬಂದರೆ ಯಾವ್ದಾದ್ರು ಒಂದು ಕಾರ್ಯಕ್ರಮದಲ್ಲಿ ಕರೀತಾರೆ, ಸನ್ಮಾನ ಮಾಡ್ತಾರೆ, ಗೌರವ ಕೊಡ್ತಾರೆ. ಆದರೆ ನೀವು ಸಮಾಜದಲ್ಲಿ ಒಬ್ಬ ಪರಿಪಕ್ವ ವ್ಯಕ್ತಿಯಾಗಿ ಹೊರಬರ್ಬೇಕಂತಂದ್ರೆ ಮಕ್ಕಳಲ್ಲಿ ಕಲೆ ಬಗ್ಗೆ ಗೊತ್ತಿರಬೇಕು, ಸಾಹಿತ್ಯದ ಬಗ್ಗೆ ಗೊತ್ತಿರಬೇಕು, ಅಭಿನಯದ ಬಗ್ಗೆ ಗೊತ್ತಿರಬೇಕು, ವಿಮರ್ಶೆ ಬಗ್ಗೆ ಗೊತ್ತಿರಬೇಕು, ಕಾವ್ಯವನ್ನು ಬರೀಬೇಕು, ಕವನ ರಚಿಸಬೇಕು, ಆಡಬೇಕು. ಅವಾಗ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಒಳ್ಳೆ ರೂಪ ಬರ್ತದೆ. ಸೊ ಆ ಒಂದು ದಿಸೆಯಲ್ಲಿ ಆ ಕಲೆ ಸಾಹಿತ್ಯವನ್ನು ನಾವು ಬೆಳೆಸಿ ಉಳಿಸ್ಬೇಕು ಅಂತಂದ್ರೆ ಇಂಥ ಕವಿಗಳ ಏನು ಅವರು ಸಾಧನೆ ಮಾಡಿದ್ದಾರೆ ಅವರ ಹಾದಿಯಲ್ಲಿ ನಾವು ಹೆಜ್ಜೆ ಹಾಕಬೇಕು. ಅವರ ಮಾರ್ಗದರ್ಶನದಲ್ಲಿ ನಾವು ನಡೀಬೇಕು. ಮಕ್ಕಳನ್ನ ಆ ರೀತಿಯಲ್ಲಿ ನಾವು ಬೆಳೆಸಬೇಕಾಗುತ್ತೆ. ಇವತ್ತು ಪೋಷಕರು ಕಲೆ ಬಗ್ಗೆ, ಸಾಹಿತ್ಯದ ಬಗ್ಗೆ ಆಸಕ್ತಿ ಇಲ್ಲ. ಸಮಾಜದಲ್ಲೂ ಅವರಿಗೆ ತುಂಬಾ ಗೌರವ ಕಡಿಮೆ.
ಆದರೆ ಇತ್ತೀಚೆಗೆ ಹಾಡಿಗೆ ಸಾಹಿತ್ಯ ರಚನೆ ಮಾಡೋರಿಗೆ ಉತ್ತಮವಾದಂಥ ವೇದಿಕೆಗಳು ಸಿಗ್ತಾ ಇದ್ದಾವೆ ಸಮಾಜದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ಓದು ಅಂದರೆ ಬರೀ ಅಕ್ಷರ ಜ್ಞಾನ ಅಷ್ಟೇ ಅಲ್ಲ, ಈ ಥರದ ಸಾಹಿತ್ಯದ ಬಗ್ಗೆ ನಿಮಗೆ ಒಲವಿರಬೇಕು, ಅದರಲ್ಲಿ ಸಾಧನೆ ಮಾಡಬೇಕು. ಎಷ್ಟೋ ಜನ ಬಾಲ ಕವಿಗಳಾಗಿ ತುಂಬ ತಮ್ಮ ಪ್ರತಿಭೆಯನ್ನು ಕಿಂಚನ ಅಂತ ಒಂದು ಪಾಂಡಮಟ್ಟಿ ಶಾಲೆಯಲ್ಲಿ ಒಬ್ಬ ಹುಡುಗಿ ಈಗ ಮೋಸ್ಟ್ಲಿ 8th ಅಂತ ಕಾಣಿಸುತ್ತೆ. ಸೊ ಅತ್ಯದ್ಭುತವಾದಂಥ ಸಾಧನೆ ಮಾಡಿದರೆ. ಈಗ ಶರಣರ ಬಗ್ಗೆ ಮಾತಾಡುವಾಗ ಗಂಟೆ ಮಾತಾಡ್ತಾರೆ. ಹೆಂಗ್ ಬರುತ್ತೆ ಇದು? ನಮ್ಮನ್ನ ನಾವು ತೊಡಗಿಸ್ಕೋಬೇಕು, ಅದರಲ್ಲಿ ನಾವು ಇನ್ವಾಲ್ವ್ಮೆಂಟ್ ಆಗಬೇಕು 100%. ನಿಮ್ಗೆಲ್ಲರೂ ಒಂದು ಕನ್ನಡ ಪೇಪರ್ ಒಂದು ಚೂರು ಸಿಕ್ಕು ಆ ಚೂರನ್ನು ಹಿಡ್ಕೊಂಡು ಓದಬೇಕು. ಅದ್ರಲ್ಲಿ ಏನೋ ಒಂದು ಇರುತ್ತೆ, ಅರ್ಥ ಆಯ್ತಾ? ಇವತ್ತಿನ ಮಕ್ಕಳು ಬರೀ ಟಿವಿ ಮುಂದೆ ಕೂತ್ಕೊಳ್ಳೋದು, ಆ ಮೊಬೈಲ್ ಹಿಡ್ಕೊಂಡು ರೀಲ್ಸ್ ನೋಡೋದು, ಆ ಗೇಮ್ ಆಡೋದು. ನೋಡಿ, ನೀವು ಮೊಬೈಲನ್ನು ಬಳಕೆ ಮಾಡೋದು ಹೆಚ್ಚು ಮಾಡಿದರೆ ನಿಮ್ಮನ್ನು ಅದು ಮೂರ್ಖರು ಮಾಡಿ ಮರ್ಯಾದೆ ಕಳೆದು ತಲೆ ದರ್ಶನ ಮಾಡೋದು. ಅದೇ ನೀವು ಪುಸ್ತಕ ಕೈಯಲ್ಲಿ ಇಟ್ಕೊಂಡು ಓದಿದ್ರೆ ನಿಮ್ಮನ್ನ ತಲೆ ಎತ್ತಿ ನಿಲ್ಲೋಂಗೆ ಆ ಪುಸ್ತಕ ಜ್ಞಾನ ಬೆಳೆಸುತ್ತೆ. ಇವರೆಲ್ಲ ಇಷ್ಟು ದೊಡ್ಡ ಮಟ್ಟದ ಸಾಹಿತಿಗಳಾಗಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಎಲ್ಲ ಪ್ರಶಸ್ತಿಗಳು ಬಂದಿವೆ ಅವರಿಗೆ. ಯಾಕೆ ಬಂತು? ಅವರು ಅದರಲ್ಲಿ ಆ ಸಾಧನೆಯಲ್ಲಿ ಇದ್ರು, ಕಂಟಿನ್ಯೂಸ್ ಆಗಿ ಆ ಸಾಧನೆಯಲ್ಲಿ ಕೃಷಿ ಮಾಡಿದ್ರು, ನಿರಂತರವಾಗಿ ಅವರ ಬದುಕನ್ನೇ ಕಲೆ, ಸಾಹಿತ್ಯ, ವಿಮರ್ಶೆ ಮತ್ತೆ ಕನ್ನಡದ ಭಾವಗೀತೆಗಳನ್ನು ರಚನೆ ಮಾಡೋದಕ್ಕೆ ಅವರನ್ನ ತೊಡಗಿಸ್ಕೊಂಡ್ರು. ಸೊ ಆ ಒಂದು ದಿಸೆಯಲ್ಲಿ ಇಂಥ ಮೇರು ಕವಿ ನಮ್ಮ ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದವರು, ಅವರು ಇಷ್ಟೊಂದು ಸಾಧನೆ ಮಾಡಿದ್ದಾರೆ. ಅವ್ರನ್ನ ಒಂದು ನುಡಿ ನಮನ ಒಂದು ಕಾರ್ಯಕ್ರಮಕ್ಕಾಗಿ ಇಂಥ ಒಂದು ಕಲಾವಿದರೆಲ್ಲರೂ ಸೇರಿ ಸರಳವಾಗಿ ಎಷ್ಟು ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಅಂದರೆ ನನಗೆ ಭಾಳ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಇವತ್ತು ಬರಂಗಿರಲಿಲ್ಲ. ಕಾರ್ಯಕ್ರಮ ಭಾವಿಸಿದ್ದೇನೆ. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಸಂಗೀತ, ಕಲೆ, ಸಾಹಿತ್ಯಗಳು ಸಂಪೂರ್ಣ ನಶಿಸಿ ಹೋಗ್ತಾ ಇದೆ. ಹಿಂದಿನ ದಿನಮಾನಗಳಲ್ಲಿ ಚನ್ನಗಿರಿ ತಾಲೂಕು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಉತ್ತಮವಾದ ಕೊಡುಗೆಯನ್ನು ನೀಡಿದಂತಹ ತಾಲೂಕಾಗಿತ್ತು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಸಾಹಿತ್ಯಾಸಕ್ತರ ಸಂಖ್ಯೆ ತುಂಬಾನೇ ಕ್ಷೀಣಿಸ್ತಾ ಬಂದಿದೆ. ಯಾಕಪ್ಪ ಅಂತಂದ್ರೆ ನಾವು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಹೋಗ್ತೇವೆ. ಅಲ್ಲಿ ಸಾಹಿತ್ಯ, ಚುಟುಕು ಸಾಹಿತ್ಯ ಪರಿಷತ್ತಿನ ಏನಾರಾಗಲಿ ಅಥವಾ ಸಾಹಿತ್ಯ ಆಸಕ್ತಿ ಕಡಿಮೆ, ತುಂಬಾನೇ ಕಡಿಮೆ ಇದೆ. ಯಾಕಂತಂದ್ರೆ ಹಿಂದಿನ ದಿನಮಾನಗಳಲ್ಲಿ ಯುವಜನ ಮೇಳಗಳಾಗಲಿ ನಾಟಕಗಳು ತುಂಬಾನೇ ನಡೀತಾ ಇದ್ವು. ಆದ್ರೆ ಇವತ್ತಿನ ದಿನಗಳಲ್ಲಿ ನಾಟಕಗಳನ್ನ, ಕಲೆಗಳನ್ನು ಹುಡುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಆದ್ರೆ ಏನಪ್ಪಾ ಅಂತಂದ್ರೆ ಬರುವಂತಹ ನಾಟಕ ಕಂಪನಿಗಳು ಸಹ ಬರದ ರೀತಿಯಲ್ಲಿ ಆಗಿರೋದು ಬಹಳ ವಿಪರ್ಯಾಸದ ಸಂಗತಿಯಾಗಿದೆ. ಅದರಿಂದ ಸರ್ಕಾರಗಳು ಇಂತಹ ಕಲೆ, ಸಾಹಿತ್ಯ, ಸಂಸ್ಕೃತಿಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನ ಕೊಡಬೇಕು. ಈ ನಿಟ್ಟಿನಲ್ಲಿ ಚನ್ನಗಿರಿಯಲ್ಲಿ ಒಂದು ಯುವ ಮನಸ್ಸುಗಳು ಎಲ್ಲವನ್ನಾಗಿ ಹಿರಿಯರನ್ನು ಸಹ ಈ ಸಮಿತಿ ಒಳಗಡೆ ಸೇರಿಸಿಕೊಂಡು ಎಲ್ಲಾ ಮನಸ್ಥಿತಿಯನ್ನು ಒಟ್ಟಾಗಿ ಹಾಕೊಂಡು ಈ ಒಂದು ಕಲಾ ಟ್ರಸ್ಟ್ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ನಿಜಕ್ಕೂ ಈ ಕಲಾ ಸಮಿತಿಯ ಟ್ರಸ್ಟ್ ಒಳಗಡೆ ಇರುವಂತಹ ಎಲ್ಲರೂ ಸಹ ಉತ್ತಮ ಕಲಾವಿದರೆ. ಬಿಟ್ಟರೆ 10 ತಾಂಡು 20 ತಾಂಡು ಒಂದೇ ಸರಿ ಹೇಳ್ತಾರೆ. ಅಂತಹ ಮನಸ್ಥಿತಿಯವರು ನಿಜಕ್ಕೂ ಈ ಒಂದು ಸಮಿತಿ ಮುಂದಿನ ದಿನಮಾನಗಳಲ್ಲಿ ಉತ್ತಮವಾದ ಸೇವೆಯನ್ನು ನಮ್ಮ ಚನ್ನಗಿರಿಗೆ ಕೊಡಿ. ಆಮೇಲೆ ನಮ್ಮ ಚನ್ನಗಿರಿಯಲ್ಲಿ ಅತಿ ದೊಡ್ಡ ತಾಲೂಕು ನಮ್ಮ ಚನ್ನಗಿರಿ ತಾಲೂಕು. ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ ಒಂದು ಕಲಾ ಸಾಹಿತ್ಯ ಚಟುವಟಿಕೆಗಳಿಗೆ ಒಂದು ರಂಗಮಂದಿರ ಇಲ್ಲ. ಈ ರಂಗಮಂದಿರವನ್ನ ಈ ಸಾಹಿತ್ಯ ಟ್ರಸ್ಟ್ ಮೂಲಕ ಒಂದು ಚನ್ನಗಿರಿಯ ಶಾಸಕರಿಗೆ ಒಂದು ಮನವಿ ಮಾಡುವಂತಹ ಒಂದು ಕೆಲಸವನ್ನು ಮಾಡಬೇಕು. ಹಾಗೆಯೇ ನಮ್ಮ ಶ್ರೀಗಳ ನೇತೃತ್ವದಲ್ಲಿ ಒಂದು ಎಲ್ಲರೂ ಒಂದು ಕಲಾ ರಂಗ ಚಟುವಟಿಕೆಗಳನ್ನು ನಡೆಸುವಂತಹ ಒಂದು ಕಲಾ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರೀಗಳು ಸಹ ಎಲ್ಲ ಸದಸ್ಯರು ಒಳಗೂಡಿ ಒತ್ತಾಯ ಮಾಡಬೇಕು ಅಂತೇಳಿ ಈ ಸಮಿತಿಯ ಉದ್ಘಾಟನೆಯ ಸಂದರ್ಭದಲ್ಲಿ ನಾನು ದಯಮಾಡಿ ಮನವಿಯನ್ನು ಮಾಡ್ತೇನೆ. ಹಾಗೆಯೇ ಈ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಧನ್ಯವಾದಗಳು. ತಮ್ಮ ಮಾನಸಿಕ ಆ ಕಾಲದಿಂದಲೇ ತಮ್ಮ ಮಾನಸಿಕ ಸಂಸ್ಕೃತಿಯನ್ನ ಭಾಷಿಕ ಸಂಸ್ಕೃತಿಯ ಜೊತೆಗೆ ಬೆಸೆದು
23 ಜೂನ್ 1944ರಲ್ಲಿ ಇದೇ ನಮ್ಮ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಹೊದಿಗೆರೆಯಲ್ಲಿ. ವೃತ್ತಿಯಲ್ಲಿ ಇವರು ಬೆಂಗಳೂರಿನ ಸೇಂಟ್ ಮೇರಿಸ್ ವಾಣಿಜ್ಯ ಕಾಲೇಜಿನಲ್ಲಿ ಸುಮಾರು 3 ದಶಕಗಳು ಅಂದರೆ 30 ವರ್ಷ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದರು. ಇವರ ಸಾಹಿತ್ಯಿಕ ಕೊಡುಗೆಗಳು, ಇವರೊಬ್ಬರು ಮಹಾನ್ ವಿಮರ್ಶಕರು ಕೂಡ, ವಿಮರ್ಶಕರು, ಸಾಹಿತಿಗಳು, ಕಾವ್ಯ ರಚನೆಕಾರರು ಹಾಗೂ ಕಥೆಗಾರರು ಮತ್ತು ನಾಟಕಕಾರರು. ಹಾಗೆ ಇವರಿಗೆ ಬಂದಂತಹ ಕೆಲವು ಪ್ರಮುಖ ಪ್ರಶಸ್ತಿಗಳು ಅಂದರೆ ಇವರ ಬಾಲ್ಯ ಸಾಹಿತ್ಯ ಪುರಸ್ಕಾರ. ಬಾಲ್ಯ ಸಾಹಿತ್ಯನ ಕೂಡ ತುಂಬ ಚೆನ್ನಾಗಿ ಅವರು ಅದರಲ್ಲೂ ಕೂಡ ತುಂಬ ಮಿಂಚಿದಂಥವರು. ಇವರ ಬಾಲ್ಯ ಸಾಹಿತ್ಯಕ್ಕೆ ಕೇಂದ್ರ ಸರ್ಕಾರ ಅಕಾಡೆಮಿ ಪ್ರಶಸ್ತಿ, ಬಾಲ್ಯ ಅಕಾಡೆಮಿ ಪುರಸ್ಕಾರ ಅಂತೇಳಿ ಒಂದು ಸಿಕ್ತು.